ಫಸ್ಟು ನಮ್ಮ ಕೇಂದ್ರ ಬಸ್ ನಿಲ್ದಾಣ ಬೀದರ್ ನಗರ ಮೇನ್ ಬಸ್ ಸ್ಟ್ಯಾಂಡು ಇದೆಲ್ಲ ನೋಡಿದ್ರಿ, ಅಷ್ಟು ಎಲ್ಲ ಗಲೀಜು, ಕ್ಲೀನಿಲ್ಲ. ಅಲ್ಲಿ ಒಂದು ಟಾಯ್ಲೆಟ್ಸ್ ಇದ್ದಿಲ್ಲ. ಆ ಕೂತ್ಕೊಳ್ಳೋ ಕಡೆ ಎಲ್ಲ ಕಡೆ ಗಲೀಜು, ಇದನ್ನ ಡಸ್ಟ್ಬಿನ್ಗಳೆಲ್ಲ ಓಪನ್ ಆಗಿದ್ರು, ಅದೆಲ್ಲ ಮುಚ್ಚಬೇಕು ಅಂತ ಹೇಳಿದ್ದೀನಿ. ಟಾಯ್ಲೆಟ್ಸು, ಪಾರ್ಕಿಂಗು, ಅದು ಏನೇನೂ ಇಲ್ಲ, ಅದು ಕ್ಲೀನ್ ಆಗಿಲ್ಲ ಅಂತೇಳಿ ನಾನು ಅದನ್ನ ಸುಮೋಟಕ್ಕೆ ಲಿಸ್ಟ್ ಮಾಡ್ತಾ ಇದ್ದೀನಿ. ಸೆಕೆಂಡು, ಓಲ್ಡ್ ಬಸ್ ಸ್ಟ್ಯಾಂಡ್ ಸೇಮ್ ಪ್ರಾಬ್ಲಮ್, ಅಲ್ಲೇ ಪ್ರಾಬ್ಲಮ್ ಇತ್ತು, ಇದೇ ಪ್ರಾಬ್ಲಮ್ ಇದು ಇದೆ, ಅದು 2 ಕೇಸ್ ಲಿಸ್ಟ್ ಮಾಡ್ತಾ ಇದ್ದೀನಿ. ಮೂರನೇದು, ಕೃಷಿ APMC ಮಾರುಕಟ್ಟೆ, ಅಲ್ಲಿ ಹೋದಾಗ ಅದು ಹೆಂಗಿತ್ತು ಅಂದ್ರೆ ನಾವು ನೆನ್ಸ್ಕೊಳಕ್ಕಾಗಲ್ಲ, ಆ ಥರ ಇತ್ತು. ಮೇಡಮ್ ಅಡ್ಮಿನಿಸ್ಟ್ರೇಟ್ರು ಅವರು ನೋಡಿದ್ದಾರೆ, ಅವ್ರು ನಮ್ಮ APM ಸೆಕ್ರೆಟರಿ ಇವಾಗಲೂ ಬರಲೇ ಇಲ್ಲ, ಬರೀ ಅಸಿಸ್ಟೆಂಟ್ ಸೆಕ್ರೆಟರಿ ಬಂದಿದ್ದ. ಅಲ್ಲಿ ತಮಾಷೆ ಏನಂದ್ರೆ ಅವ್ರು ನೈಸಾಗಿ ಕೇಳ್ತಾ ಇದ್ವಿ, ಅಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ, ಬರೀ 10% ಕಮಿಷನ್ ಅಂತ, ಅಷ್ಟೇ ನಾವು ಬೇಕು ಅಂತ ಕೇಳಿದ್ವಿ, ನೋಡ್ ಹೇಳ್ತಾರೆ ಅಂತ. ಒಬ್ಬರು 8, 10 ಅಂತ ಹೇಳಿದ್ರು ಕಮಿಷನ್ನು. ಕಾನೂನು ಪ್ರಕಾರ ಸೆಕ್ಷನ್ 65 APMC ಆಕ್ಟ್ ಅಲ್ಲಿ ರೈತರಿಂದ ಯಾರು 1 ಪೈಸಾ ಕಮಿಷನ್ ತಗೊಳ್ಳೋದು ಬರಲ್ಲ. ಓನ್ಲಿ ಬಿಟ್ವೀನ್ ದಿ ನಾನು APMC ಕೇಸ್ ಸುಮೋಟೋ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಆಮೇಲೆ ಗಣರಾಜ್ಯ ವಿಲೇವಾರಿ ಘಟಕ ಸುಲ್ತಾನ್ಪುರ, ಅಲ್ಲಿ ಒಳ್ಳೆ ಸುಮಾರು ಸಣ್ಣ ಬೆಟ್ಟ ಇದ್ದಕ್ಕಿದೆ. ಆ ಸುತ್ತು ಆ ಸುಲ್ತಾನ್ಪುರ ಮತ್ತೆ ಕಮಲಾ, ಇನ್ನೊಂದು ಕಮಲಾ ಮಲ್ಕಾಪುರ, ಆ ಜನ ಎಲ್ಲ ಬಂದಿದ್ರು. ಅಲ್ಲಿ ವಾಸನೆ ಭಾರಿ ಕಷ್ಟ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಅಲ್ಲಿ ನಾನು ಎನ್ವೈರ್ಮೆಂಟ್ ಆಫೀಸರ್ ಎಲ್ಲ ಬಂದು ಅವ್ರಿಗೆ ಹೇಳಿದ್ದೀನಿ, ಅಲ್ಲಿ ಸುತ್ತು ಹಳ್ಳಿಗಳು ಯಾವ್ಯಾವ್ದು ಹೇಳಿ ಸುತ್ತು ಹಳ್ಳಿಗಳಿದೆಯೋ ಒಂದು 7-8 10 ಹಳ್ಳಿಗಳು, ಅಲ್ಲಿ ಈ 20 ವರ್ಷದಿಂದ ಇಲ್ಲಿ ನೆಲದಾರ್ಜಿ ಹಾಕಿದಾರಲ್ಲ, ಅಲ್ಲಿ ಮಿಲ್ಕು ಚೆಕ್ ಮಾಡಿ, ಆ ಮಿಲ್ಕಲ್ಲಿ ಏನು ಪಾಯ್ಸನ್ ಇದೆ ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಬೋರ್ವೆಲ್ ಹಾಕಿದ್ರೆ ನೀರು ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಮಕ್ಕಳು ಇದಾಗಿದ್ರೆ ಏನು ಪ್ರಾಬ್ಲಮ್ ನೋಡಿ ಅಂತ ಹೇಳಿದ್ದೀನಿ. ಆಮೇಲೆ ತರಕಾರಿ ಬೆಳೆದಿದ್ರೆ ಅದು ಚೆಕ್ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿ ಎನ್ವೈರ್ಮೆಂಟ್ ಆಫೀಸರ್ಗೆ. ನಾಯಿಗಳ ಕಾಟ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ಅಲ್ಲಿ ವಾಸನೆ 50 PDO ಒಂದು ಕರೆಸಿ ಅವ್ರ ಮೇಲೆ ಸಪ್ರೇಟ್ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. 2 ಹಳ್ಳಿಗೆ ನಾನು ಸುಮೋಟೋ ಅದು ಮಾಡಿ ಅದೆಲ್ಲ ಫಾಗ್ ಎವರಿ ವೀಕ್ ಮಾಡಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಅಲ್ಲಿ ಮಂತ್ಲಿ ಅಲ್ಲಿ ತಿಂಗಳಿಗೆ ಒಂದ್ಸಲ ಹೋಗ್ತಾರೆ ಅಂತ ಹೇಳ್ತಾ ಇದ್ರಿ. ನಮ್ಮ ಏನು ಹೆಲ್ತ್ ವರ್ಕರ್ 15 days ಒಂದ್ಸಲ ಹೋಗ್ಬೇಕು ಅಂತ ಆರ್ಡರ್ ಮಾಡಿದ್ದೀನಿ, ಅದು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ನಾನು. ಅದಾದ್ಮೇಲೆ ಈ 5ನೇದು ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಬೀದರ್, ಇದಂತೂ ಭಯಂಕರ. ನಾನು ಯಾವ ಆಸ್ಪತ್ರೆ ನೋಡಿಲ್ಲ, ಗೌರ್ಮೆಂಟ್ ಆಸ್ಪತ್ರೆ ಎಷ್ಟು ಚೆನ್ನಾಗಿದೆ ರೀ ನಿಮ್ಮ ಬೀದರ್. 6 ಫ್ಲೋರ್ ಇದೆ, ಕೆಳಗಡೆ ಗ್ರೌಂಡ್ ಫ್ಲೋರ್ ನೀರು, ಎಲ್ಲ ಫ್ಲೋರಲ್ಲೂ ಕುಡಿಯೋಕೆ ನೀರು ಡ್ರಿಂಕಿಂಗ್ ವಾಟರ್ ಇರಬೇಕು ಅಂತ ಹೇಳ್ತೀನಿ. ಬೆಡ್ಗಳಂತೂ ಹೊಸ ಬೆಡ್ಗಳು ಹಾಕಿದ್ದಾರೆ. ಹೆಂಗಿತ್ತು ಅಂದ್ರೆ ಕಿತ್ತೋಗ್ಬಿಟ್ಟ ಬೆಡ್ಗಳು. ಅದು 20 ವರ್ಷ 30 ವರ್ಷ ಬಿಲ್ಡಿಂಗ್ ಇದೇನೋ ಆಸ್ಪತ್ರೆ ಕಟ್ಟಾಗಿತ್ತ ಏನೋ ಗೊತ್ತಿಲ್ಲ. ಬೆಡ್ಗಳು ಇಲ್ಲ, ಬೆಡ್ಶೀಟ್ ಇಲ್ಲ, ದಿಂಬುಗಳಿಲ್ಲ, ಏನೇನು ಫೆಸಿಲಿಟೀಸ್ ಇಲ್ಲ. ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಅಲ್ಲಿ ಇನ್ನೊಂದು ಶಾಕಿಂಗ್ ಏನಂದ್ರೆ, ಆ ಲ್ಯಾಬ್ ಇದಕ್ಕೆ ಹೋದಾಗ ನಾವು ಕೆಳಗಡೆ ಅವ್ನು ಯಾವ 2 ಜನ ಮಾಡ್ತಾ ಇದ್ರು. ನಾನೇ ಫಸ್ಟ್ ಎಂಟ್ರಿ ಆದೆ, ಅನುಮಾನ ಬಂತು. ಅವ್ನು ಜೋರ್ ಮಾಡ್ಬಿಟ್ಟೆ ನಮಗೆ. ನಾನು ಬ್ಯಾಗ್ ಕಿತ್ಕೊಂಡ್ಬಿಟ್ಟೆ. ಬ್ಯಾಗ್ ಕಿತ್ಕೊಂಡು ನಮ್ಮ SP ಕೊಟ್ಟು ಚೆಕ್ ಮಾಡಿದ್ರೆ 90,000 ದುಡ್ಡಿತ್ತು. 7 ಲಕ್ಷ ಒಬ್ರು ಚೆಕ್ ಕೊಡ್ತಾರೆ, ಇನ್ನೊಬ್ರಿಗೆ 3 ಲಕ್ಷ, ಟೋಟಲ್ 9 ಲಕ್ಷ ಟ್ರಾನ್ಸಾಕ್ಷನ್. ಅವನ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ ಅವನ್ನ. ಇವತ್ತು ಪೊಲೀಸ್ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅಲ್ಲಿ ನಾನು ಅವನ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಅಲ್ಲದೆ ಈ ನಮ್ಮ ಹಾಸ್ಪಿಟಲ್ಗೆ ಸುಮೋಟೋ ಕೇಸ್ ತಗೋತಾ ಇದ್ದೀನಿ. ಆಮೇಲೆ ಬೂದಾಟದ ಸಹಾಯಕ ನಿರ್ದೇಶಕರು, ಅಲ್ಲೂ ಅಷ್ಟೇ, ಅಲ್ಲಿ ಈ ADLR ಎಷ್ಟು ಸಾವಿರಾರು ಫೈಲ್ ಇದ್ರು ಮಾಡೋದಿಲ್ಲ, ವರ್ಷಾನು ಗಂಟೆ ತಗೊಂತಾರೆ. ಆ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ADLR ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ಮಹಾನಗರ ಪಾಲಿಕೆ, ಅಲ್ಲಿ ಎಲ್ಲ 8 ಜನ ಯಾರ್ಯಾರು ಇಂಜಿನಿಯರ್ಸ್ ಸಂಬಂಧಪಟ್ಟ ಇದಾವೆ ಎನ್ಕ್ರೋಚ್ಮೆಂಟ್ಗಳು ಸುತ್ತು ಇಲ್ಲಿ ಎನ್ಕ್ರೋಚ್ಮೆಂಟ್ ಆಗಿರೋದು. ನೀವು ನೋಡಿದ್ರಿ ಅಲ್ಲಿ ಎನ್ಕ್ರೋಚ್ಮೆಂಟ್ ಹೆಂಗಿರುತ್ತೆ ಅಂತೇಳಿ, ಕೆರೆಗಳು ಎನ್ಕ್ರೋಚ್ಮೆಂಟು, ಲೈಸೆನ್ಸ್ ಕೊಟ್ಟಿರೋದು, ಬಿಲ್ಡಿಂಗ್ ವೈಲೇಷನ್ನು, ಅವೆಲ್ಲ ಕೊಡಬೇಕು ಅಂತೇಳಿ 7-8 ಜನ ಇಂಜಿನಿಯರ್ಸ್ ಪಾರ್ಟಿ ಮಾಡಿದ್ದೀನಿ. ಅವ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ, ಆಕ್ಷನ್ ತಗೋತ. ಅದಾದ್ಮೇಲೆ ನಮ್ಮ ROಗಳು, ಆಮೇಲೆ ಎನ್ಕ್ರೋಚ್ಮೆಂಟ್, ಇಂಗುಗುಂಡಿ ಎನ್ಕ್ರೋಚ್ಮೆಂಟ್, ಇಷ್ಟನ್ನ ಮಾಡಬೇಕು ಅಂತ ಎಂಟೈರ್ 16 ಡಿಸ್ಟ್ರಿಕ್ಟ್ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ, ಮಾಡಲೇಬೇಕು ಅವರು.
ಆಸ್ಪತ್ರೆಗಳು ಅಷ್ಟೇ ಔಟ್ ಸೈಡ್ ಬರ್ಕೊಳ್ಳಂಗಿಲ್ಲ ಅವರು. ಜಿಲ್ಲಾ ಆಸ್ಪತ್ರೆಯಲ್ಲಿ 25,000 ರೂಪಾಯಿ ಕೊಡ್ತಾರೆ ಪರ್ ಡೇ. ಲೋಕಲ್ ನಮ್ಮ ತಾಲೂಕು ಆಸ್ಪತ್ರೆ 10,000 ರೂಪಾಯಿ ಕೊಡ್ತಾರೆ. ಒಂದು ಆಚೆ ಯಾರು ಬರ್ಕೊಳ್ಳಂಗಿಲ್ಲ ಅವರು. ಎಲ್ಲ ಅವ್ರು ಕೊಡ್ಬೇಕು. ನಮ್ಮ ಜನ ಕೇಳಬೇಕು, ನಾಳೆ ಆಚೆ ತರಬೇಕ್ರಿ, ಕೊಡ್ರಿ ನೀವು ಮೆನ್ಷನ್. ಇಲ್ಲ ಅಂದ್ರೆ ಇಲ್ಲ ಅಂತ ಬರ್ಕೊಡಿ ಅಂತ ಹೇಳ್ಬೇಕು. ಇಲ್ಲ ಅಂತ ಬರ್ಕೊಂಡು ನನಗೆ ಹಾಕಿ ನಾನು ತಗೋತೀನಿ ಆಕ್ಷನ್. ಎಲ್ಲ ಆಸ್ಪತ್ರೆಯಲ್ಲೂ ಎಲ್ರೂ PDOಗಳು ಇರ್ಬೋದು, ಆಸ್ಪತ್ರೆಗಳಲ್ಲಿ ನಮ್ಮ ಡಾಕ್ಟರ್ ಇರ್ಬೋದು. ದೇ ಶುಡ್ ಬಿ ಇನ್ ಹೆಡ್ ಕ್ವಾರ್ಟರ್ಸ್ ಇರ್ಬೇಕು ಅವರು. ಎಲ್ಲೋ ಪಂಚಾಯತ್ ಆಫೀಸ್ ಎಲ್ಲೋ ಇರೋದು, ಅಲ್ಲಿ ಹೋಗೋದೇ ಇಲ್ಲ ಇವರು. ಅದಕ್ಕೆ ಎಲ್ಲ ಹೆಡ್ ಕ್ವಾರ್ಟರ್ ಇರಬೇಕು ಅಂತ ಆರ್ಡರ್ ಮಾಡಿದ್ದೀನಿ. ಡಾಕ್ಟ್ರು ಹೆಡ್ ಕ್ವಾರ್ಟರ್ ಇರಬೇಕು, ತಾಲೂಕು ಇರಬೇಕು, ಡಿಸ್ಟಿಕಲ್ಲಿ ಇರಬೇಕು ಅಂತ ಆರ್ಡರ್ ಮಾಡಿದ್ದೀನಿ. ಪತ್ರಿಕೆ ಅವ್ರಿಗೆ ಯಾರೇ ಪರ್ಮಿಷನ್ ಕೊಡ ಅಂತ ಹೇಳೋನು ಸರ್ ಹೇಳ್ತಾರೆ ಸರ್. ಇಲ್ಲ ಆಗಿದೆ ಸರ್. ಅಂದ್ರೆ ಬರ್ತಾ ಪರ್ಮಿಷನ್ ಕೊಡಿ, ಲೆಟರ್ ಹಾಕಿ. ಕೊಟ್ಟಿಲ್ಲ ಸಾಕು, ಅದೊಂದೇ ಚಾನ್ಸ್. ಹಂಗೆಲ್ಲ ಮಾಡಕ್ ಬರೋದಿಲ್ಲ ಅವರು. ಇದು ಏನಾಗಿದೆ ಅಂದ್ರೆ ತಪ್ಪು ತಿಳ್ಕೊಬೇಡಿ ಸರ್. SLC ಫೇಲ್ ಆಗೋ ಒಂದು ಮೊಬೈಲ್ ಇಟ್ಕೊಂಡ್ಬಿಡ್ತಾರೆ ಸರ್. ನಾನು ಪತ್ರಿಕೆ ಸರ್ ಅದು ಆಗಲ್ಲ. ನೀವು ಕೊಡ್ಬೇಕು ಸರ್. ಇವಾಗ ನಾನು ಹೇಳಿ ಬಂದೆ, ಫೇಕ್ ಲಾಯರ್ಗಳು ಇದ್ದಾರೆ, ಫೇಕ್ ಡಾಕ್ಟರ್ಗಳಿದ್ದಾರೆ, ಫೇಕ್ ಲಾಯರ್ಗಳಿದ್ದಾರೆ. ದಯವಿಟ್ಟು ನೀವು ಹುಡುಕಿ ಕೊಡಿ, ಆದ್ರೆ ಸಮಾಜ ಸರಿ ಹೋಗುತ್ತೆ ಸರ್. ನಾವು ನಿಮ್ ಜೊತೆಗಿದ್ದೀನಿ ಸರ್. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಜೈ ಹಿಂದ್. 3 ಟ್ಯಾಬ್ಲೆಟ್ ಬದುಕಿದೆ ಅಷ್ಟೇ. ಫಸ್ಟ್ ಏಡ್ ಬಾಕ್ಸ್ ಇಲ್ಲ. ಆ ಮಕ್ಕಳಿಗೆ ಮೇಲೆ ಬಟ್ಟೆ ವಾಶ್ ಮಾಡಿ ಒಂದು ಕಂಬಿ ಕಟ್ಟಿಲ್ಲ. ಬಾತ್ರೂಮು ಇದು ಏನು ಬಾತ್ರೂಮ್ಗಳು, ಆಮೇಲೆ ಅಡಿಗೆ ಎಲ್ಲ ಕಲುಷಿತವಾಗಿ ಹೋಗಿದೆ. ಅವರು 2 ತಿಂಗಳು ಟೈಮ್ ಕೇಳಿದ್ದಾರೆ. 2 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ಅದು ಕೆಲಸ ಲಿಸ್ಟ್ ಮಾಡ್ತಾ ಇದ್ದೀನಿ. ಬೋತ್ ಉಪನಿರ್ದೇಶಕ ಕಚೇರಿ ಮತ್ತೆ ಬಾಬಾ ಅಂಬೇಡ್ಕರ್ ಮೆಟ್ರಿಕ್ ಅಂತ ಬಾಲಕಿಯರ ವಿದ್ಯಾರ್ಥಿ ನಿಲಯ, ಇಷ್ಟನ್ನ ನಾವು ಟೋಟಲ್ 11 ಪ್ಲಸ್ 12 ಕೇಸನ್ನ ಸುಮಾರು ಕೇಸ್ ಲಿಸ್ಟ್ ಮಾಡ್ತಾ ಇದ್ದೀನಿ. ನಾನು ಇದ್ರ ಮೇಲೆ ನಾನು ಆಕ್ಷನ್ ತಗೊಳ್ತೀನಿ. ಕಾನೂನು ಬಂದವ್ರಿಗೆ ಎಲ್ಲ ಸರಿಪಡಿಸ್ಬೇಕು. ಅವರು ಸರಿಪಡಿಸಿ ನಾನು ಬಿಡೋದಿಲ್ಲ. ರಿಪೋರ್ಟ್ ಬರ್ಬೇಕು. ಅವರು ಪರಿಹಾರ ಮಾಡೋಕ್ಕೆ ಕೇಸ್ ಲಿಸ್ಟ್ ಮಾಡ್ತದೆ. ನಾನು ತಿಂಗಳು ಮಾನಿಟರ್ ಮಾಡ್ತೀನಿ. ಎವ್ರಿ ಮಂತ್ ಇದೆ ಅವ್ರಿಗೆ ಗಿವ್ ರಿಪೋರ್ಟ್. ಏನೇನಾಗಿದೆ ನಾವೆಲ್ಲ ಬರ್ಕೊಂಡು ಹೋಗಿದ್ದೀವಿ, ಏನೋ ಪ್ರಾಬ್ಲಮ್ ಇದೆ ಅಂತ ಅದೆಲ್ಲ ಕೊಡಬೇಕು. ಅದೆಲ್ಲ ಕೊಟ್ಟ ಮೇಲೆ ಅದು ಮಾಡದೇ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಹಾಸ್ಟೆಲ್ ಹುಡುಗರಿಗೆ ಪಾರ್ಟಿ ಮಾಡಿದ್ದೀವಿ. ಅಲ್ಲಿ ನಮ್ಮ ಜನತಾಜ್ಯ ಊರವರು ಪಾರ್ಟಿ ಮಾಡ್ಕೊಂಡು ಅವ್ರು ಹೇಳ್ತಾರೆ, ಮತ್ತೆ ಫೋನ್ ಮಾಡಿ